ಹೇ ಹಾಯ್, ನಾನು ಲಾಸ್ಯ ಆ್ಯಂಡ್ ನಂಗೆ ರಹಸ್ಯ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮಗೆ ಒಂದು ರಹಸ್ಯಕರವಾಗಿರುವಂತಹ ಜಾಗದ ಬಗ್ಗೆ ಹೇಳೋ ಟೈಮ್. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಟ್ರೆಕ್ಕಿಂಗ್ ಈ ವರ್ಡ್ ಕೇಳಿದ ತಕ್ಷಣ ನಿಮಗೆ ಯೂಶಲಿ ಏನು ಜ್ಞಾಪಕ ಬರುತ್ತೆ? ಬೆಟ್ಟ, ಗುಡ್ಡ, ಬ್ಯೂಟಿಫುಲ್ ನೇಚರ್, ಸೀನರಿ ಇದೆ ಅಲ್ವಾ? ಇವತ್ತು ನಾನು ನಿಮಗೆ ಹೇಳಕ್ ಹೋಗ್ತಾ ಇರುವಂತಹ ಈ ರಹಸ್ಯಕರವಾದಂಥ ಜಾಗ ಟ್ರೆಕ್ಕಿಂಗ್ ತುಂಬ ಫೇಮಸ್. ತುಂಬ ಜನ ಇಲ್ಲಿ ಟ್ರೆಕ್ ಮಾಡಲಿಕ್ಕೆ ಅಂತಾನೆ ಹೋಗ್ತಾರೆ. ಇದಕ್ಕಿರುವಂತಹ ಒಂದು ಸಿಗ್ನಿಫಿಕೆನ್ಸ್, ನೇಚರ್ ವೈಸ್ ಆಗಿರ್ಬೋದು, ಬ್ಯೂಟಿಫುಲ್ ಸೀನರಿಗಾಗಿರ್ಬೋದು, ಇದಕ್ಕೆ ಇರುವಂತಹ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಆಗಿರ್ಬೋದು, ಮೈಥಾಲಜಿಕಲ್ ಸಿಗ್ನಿಫಿಕೆನ್ಸ್ ಆಗಿರ್ಬೋದು, ಈ ಒಂದು ಜಾಗದ ಮಹತ್ವವನ್ನು ಹೆಚ್ಚಿಸುತ್ತೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಹೋಗ್ತಾ ಇರುವಂಥ ಈ ಜಾಗ ಬೆಂಗಳೂರಿಂದ ತುಂಬ ದೂರ ಏನಿಲ್ಲ, ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚನ್ನರಾಯನ ದುರ್ಗದ ಫೋರ್ಟ್. ನಮ್ಮ ಲಿಮಿಟ್ಸ್ ಅಲ್ಲೇ ಇರುವಂಥ ಚನ್ನರಾಯನ ದುರ್ಗದ ಕೋಟೆ ಬಗ್ಗೆ ಇವತ್ತು ನಾನು ನಿಮಗೆ ಹೇಳಕ್ ಹೊರಟಿದ್ದೀನಿ. ಸೊ ಈ ಒಂದು ಕೋಟೆನ ನಿರ್ಮಾಣ ಮಾಡಿದ್ದು 17ನೇ ಶತಮಾನದಲ್ಲಿ, ಅಂದರೆ 17th ಸೆಂಚುರಿನಲ್ಲಿ ಆಗಿನ ಮಧುಗಿರಿ ಡೈನಾಸ್ಟಿ ಅಂತ ಏನಿತ್ತು ಅದನ್ನು ಆಳ್ತಿದ್ದ ಚೆನ್ನಪ್ಪ ಗೌಡ್ರು ಅನ್ನೋರು ಈ ಕೋಟೆನ ನಿರ್ಮಾಣ ಮಾಡ್ತಾರೆ. ಬಟ್ ಅದಲ್ಲದೆ ಈವೆಂಚುಲಿ ಮರಾಠ ಡೈನಾಸ್ಟಿ ಮತ್ತೆ ಒಡೆಯರ್ ಆಳ್ವಿಕೆ ಹಾಗೂ ಟಿಪ್ಪು ಸುಲ್ತಾನ್ ಅವರ ರೂಲಿಂಗ್ ಕೆಳಗಡೆನೂ ಈ ಡೈನಾಸ್ಟಿ ಬರುತ್ತೆ. ಸೊ ಇಷ್ಟು ಜನರ ಆಳ್ವಿಕೆಯಲ್ಲಿ ಈ ಕೋಟೆ ಇತ್ತು ಅಂದಮೇಲೆ ಹಲವಾರು ಯುದ್ಧಗಳನ್ನ, ಅಂದರೆ ವಾರ್ನ ಈ ಕೋಟೆ ವಿಟ್ನೆಸ್ ಮಾಡಿದೆ. ಅದರಲ್ಲಿ ದ ಮೋಸ್ಟ್ ಇಂಟೆನ್ಸ್ ಅಂಡ್ ಇಂಪಾರ್ಟೆಂಟ್ ವಾರ್ ಅಂದರೆ ಯುದ್ಧ ಅಂತ ಹೇಳೋದು ಆದರೆ ಅದು ನಡೆದಿದ್ದು ಟಿಪ್ಪು ಸುಲ್ತಾನ್ ಮತ್ತೆ ಬ್ರಿಟಿಷರ ನಡುವೆ. ಈ ಒಂದು ಯುದ್ಧ ಈ ಕೋಟೆನಲ್ಲೇ ನಡೀತು ಅಂತ ಹೇಳಲ್ಪಡುತ್ತೆ. ಐಡಿಯಲಿ ಚೆನ್ನಪ್ಪ ಗೌಡರು ಈ ಕೋಟೆನ ನಿರ್ಮಾಣ ಮಾಡಿದ್ದು ಒಂದು ಡಿಫೆನ್ಸ್ ದೃಷ್ಟಿಯಿಂದ. ಕೋಟೆನ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಶತ್ರುಗಳಿಂದ ಡಿಫೆನ್ಸ್ ಮೂಡಲ್ಲಿ ಇದು ವರ್ಕ್ ಆಗಲಿ ಅಂತ ನಿರ್ಮಾಣ ಮಾಡಿದ್ರು ಈ ಕೋಟೆನ. ಆ್ಯಂಡ್ ಟು ಫೋರ್ಸಿ ದಿ ಡೇಂಜರ್, ಫೋರ್ ಕಮಿಂಗ್ ಡೇಂಜರ್, ಏನಾದರೂ ನಮಗೆ ಕೋಟೆಯ ಮೇಲೆ ನಿಂತ್ಕೊಂಡ್ರೆ ನಮಗೆ ಅಷ್ಟು ದೂರದಲ್ಲಿ ಕೆಲವೊಂದು ಸಂಗತಿಗಳು ಕಾಣುತ್ತೆ. ಸೊ ಅದರಿಂದ ನಮ್ಗೆ ಏನಾದರೂ ಅಪಾಯ ಬರ್ತಾ ಇದೆಯಾ ಅಂತ ನೋಡಲಿಕ್ಕೆ ಈ ಕೋಟೆನ ನಿರ್ಮಾಣ ಮಾಡ್ತಾರೆ ಚೆನ್ನಪ್ಪ ಗೌಡರು. ಬಟ್ ಈವೆಂಚುಲಿ ಯಾರು ಕೇರ್ ತಗೊಳ್ದ ಹಾಗೆ ಈ ಏನು ಆಳ್ವಿಕೆ ಎಲ್ಲ ಮುಗಿತು, ಅದಾದಮೇಲೆ ಪ್ರಾಪರ್ ಕೇರ್ ಸಿಗದಿರೋ ರೀಸನ್ನಿಂದ ಈ ಒಂದು ಕೋಟೆ ಸದ್ಯಕ್ಕೆ ಡಿಟೋರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಅದೆಷ್ಟೇ ಡಿಟೋರಿಯೇಟ್ ಆಗಿದ್ರೂ ಸಹ ಈ ಜಾಗ ಟ್ರೆಕ್ಕರ್ಸ್ನ ತುಂಬ ಅಟ್ರಾಕ್ಟ್ ಮಾಡುತ್ತೆ. ಯಾಕಂದರೆ ನಾನು ಆಲ್ರೆಡಿ ಹೇಳಿರೋ ರೀತಿನಲ್ಲಿ ಮೇಲ್ಗಡೆಯಿಂದ ವ್ಯೂ, ಈ ಕೋಟೆ ವ್ಯೂ ತುಂಬ ಅಮೇಝಿಂಗ್ ಆಗಿದೆ. ಆದ್ರಿಂದ ಈ ಕೋಟೆಗೆ ಇವತ್ತಿಗೂ ತುಂಬ ಜನ ಟ್ರೆಕ್ಕರ್ಸ್ ಹೋಗ್ತಾರೆ. ಈ ಕೋಟೆ ಬಗ್ಗೆ ಕೆಲವು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಬೇಕು ಅಂದರೆ ಇದು ನಾರ್ಮಲ್ ಸಿ ಲೆವೆಲ್ಗಿಂತ 1200 ಫೀಟ್ ಅಬವ್ ಇದೆ. ಆ್ಯಂಡ್ ಈ ಒಂದು ಟ್ರೆಕ್ಕಿಂಗ್ನ ಟೋಟಲ್ ಡ್ಯೂರೇಷನ್ 2 to 3 hours ಆಗುತ್ತೆ. ಯಾಕೆಂದರೆ ಗ್ರೌಂಡ್ ಲೆವೆಲ್ಗಿಂತ ನೀವು ಹತ್ತಬೇಕಾಗಿರುವಂಥ ಹೈಟ್ 3700 ಫೀಟ್. ಗ್ರೌಂಡ್ ಲೆವೆಲ್ಗಿಂತ ನೀವು 3700 ಫೀಟ್ ಮೇಲೆ ಹೋದ್ಮೇಲೆ ನಿಮಗೆ ಪೀಕ್ ಸಿಗೋದು. ಸೊ ಟ್ರೆಕ್ಕಿಂಗ್ನೇ ತುಂಬ ಪ್ಯಾಷನೇಟ್ ಆಗಿ ತಗೊಂಡಿರೋರು ಮತ್ತು ತುಂಬ ಅಡ್ವೆಂಚರ್ನ ಇಷ್ಟಪಡೋರಿಗೆ ಈ ಒಂದು ಟ್ರೆಕ್ಕಿಂಗ್ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಆ ಪೀಕ್ಗೆ ಹೋದ್ಮೇಲೆ ಮೇಲ್ಗಡೆ ಹಲವಾರು ವಾಟರ್ ರಿಸರ್ವಾಯರ್ಸ್ನ ನೀವು ನೋಡ್ಬೋದು. ತುಂಬ ಮೈಥಾಲಜಿಕಲ್ ಆ್ಯಂಡ್ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಕೊಡಲಿಕ್ಕೆ ಮೇಲ್ಗಡೆ ತುಂಬ ಟೆಂಪಲ್ ಕೂಡ ಇದೆಯಂತೆ. ಸೊ ಅಲ್ಲಿ ದೇವಸ್ಥಾನಗಳಿದೆ. ಸೊ ಇದನ್ನ ಒಂದು ಟ್ರೆಕ್ ಆರ್ ಪಿಕ್ನಿಕ್ ಅಂತಾನೆ ತಗೊಂಡು ತುಂಬ ಜನ ಅಲ್ಲಿ ವಿಸಿಟ್ ಮಾಡ್ತಾರೆ. ಸೊ ಇಷ್ಟೊತ್ತು ನಾನು ನಿಮಗೆ ಕೊಟ್ಟಿದ್ದು ಈ ಒಂದು ಜಾಗದ ಇನ್ಫಾರ್ಮೇಷನ್ ಆರ್ ಮಹತ್ವದ ಬಗ್ಗೆ ಹೇಳಿದ್ದೀನಿ. ಬಟ್ ಈ ಜಾಗ ಬೆಳಿಗ್ಗೆ ಹೊತ್ತು ಎಷ್ಟು ಪಾಸಿಟಿವ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಇಂದ ಕಾಣುತ್ತೋ, ಸಾಯಂಕಾಲ ಆಗ್ತಾ ಆಗ್ತಾ ಇದರ ಒಂದು ಸಿಗ್ನಿಫಿಕೆನ್ಸ್ ಬೇರೆ ಕಡೆನೇ ತಿರುಗುತ್ತೆ. ಯಾಕೆಂದರೆ ಇಲ್ಲಿ ಕತ್ಲು ಆದಮೇಲೆ ಇದ್ರ ಬಗ್ಗೆ ಟ್ರೆಕ್ಕರ್ಸ್ ಆಗಿರ್ಬೋದು ಇಲ್ಲ ಲೋಕಲೈಟ್ಸ್ ಆಗಿರ್ಬೋದು ಕೊಡುವಂತಹ ಒಪಿನಿಯನ್ ಅಥವಾ ಎಕ್ಸ್ಪೀರಿಯನ್ಸೇ ಬೇರೆ. The entire environment of Channarayana Durgada fort completely changes after the dawn. ಪಾಸಿಟಿವ್ ಆಗಿರುವಂಥ ಕಂಪ್ಲೀಟ್ ಎನ್ವೈರ್ನ್ಮೆಂಟ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಯಾಕೆ ಅಂದರೆ ಅಕಾರ್ಡಿಂಗ್ ಟು ದಿ ಟ್ರೆಕ್ಕರ್ಸ್, ವಿಸಿಟರ್ಸ್ ಆರ್ ದ ಲೋಕಲೈಟ್ಸ್, ಈ ಒಂದು ಜಾಗ ಸಾಯಂಕಾಲ ಆದಮೇಲೆ ಇಟ್ ಸೇಸ್ ದಿಸ್ ಪ್ಲೇಸ್ ಇಸ್ ಹಾಂಟೆಡ್ ಆ್ಯಂಡ್ ರಿಚ್ ವಿತ್ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್. ಈ ಒಂದು ಜಾಗದಲ್ಲಿ ಕತ್ಲಾದ್ಮೇಲೆ ಹಲವಾರು ಪ್ಯಾರಾನಾರ್ಮಲ್ ಎನ್ಕೌಂಟರ್ಸ್ ಆಗಿದೆ ಆ್ಯಂಡ್ ನೆಗೆಟಿವ್ ರಿಪೋರ್ಟಿಂಗ್ಸ್ ಕೂಡ ಕಂಡು ಬಂದಿವೆ. ಸೊ ಈ ವಿಷಯಗಳ ಬಗ್ಗೆನೇ ಇವತ್ತು ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇರೋದು. ನಂಬರ್ 1, ಸ್ಟ್ರೇಂಜ್ ನಾಯ್ಸಸ್. ಇಲ್ಲಿ ಯಾರಾದರೂ ಟ್ರೆಕ್ಕರ್ಸ್ ಅಥವಾ ವಿಸಿಟರ್ಸ್ ಆರ್ ಲೋಕಲೈಟ್ಸ್ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಈ ಕೋಟೆ ಹತ್ರ ಏನಾದರೂ ಹೋದರೆ ಅವ್ರಿಗೆ ತುಂಬ ಅನ್ಯೂಶುವಲ್ ವಿಸ್ಪರ್ಸ್ ಇಲ್ಲ ಸೌಂಡ್ಸ್ ಕೇಳಿಸುತ್ತಂತೆ.
ಟ್ರೆಕ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೇಕಾದ್ರೆ ಯಾರೋ ಇವ್ರ ಕಿರಿಯ ಹತ್ರ ಬಂದು ಪಿಸ್ಕೊಟ್ಟಂಗೆ ಅಂದ್ರೆ ವಿಸ್ಪರ್ ಮಾಡ್ದಂಗ ಆಗುತ್ತಂತೆ. ಪಕ್ಕದಲ್ಲೇ ನಿಂತ್ಕೊಂಡು ಇವ್ರ ಹೆಸರನ್ನ ಕೂಗಿ ಕರ್ದಂಗ ಆಗುತ್ತಂತೆ, ಅಥವಾ ಇವ್ರ ಪಕ್ಕದಲ್ಲೇ ನಡ್ಕೊಂಡ್ ಬಂದಿರುವಂತಹ ಒಂದು ಫುಡ್ ಸ್ಟೆಪ್ಸ್ ನ ಸೌಂಡ್ಸ್ ಕೇಳಿಸುತ್ತಂತೆ. ಈ ತರದೊಂದು ಪ್ಯಾರಾನಾರ್ಮಲ್ ಎನ್ಕೌಂಟರ್ಸ್ ತುಂಬಾ ಜನ ವಿಸಿಟರ್ಸ್ ಆರ್ ಟ್ರೆಕ್ಕರ್ಸ್ ಗೆ ಆಗಿದೆ. ಬಟ್ ಲೋಕಲೈಟ್ಸ್ ಇದ್ರ ಬಗ್ಗೆ ತುಂಬಾ ಮಾತಾಡ್ತಾರೆ. ಸೊ ಇದೇ ನಮ್ಮ ಫಸ್ಟ್ ರಿಪೋರ್ಟಿಂಗ್, ಅನ್ಯೂಶುವಲ್ ಆರ್ ಸ್ಟ್ರೇಂಜ್ ನಾಯ್ಸಸ್. ನಂಬರ್ 2, ಸ್ಟ್ರೇಂಜ್ ಶ್ಯಾಡೋಸ್ ಅಥವಾ ಲೈಟ್ಸ್. ಈ ಒಂದು ಜಾಗಕ್ಕೆ ಯಾರು ಕತ್ಲಾದ್ಮೇಲೆ ಹೋಗ್ತಾರೋ ಅವರಿಗೆ ಆ ಪೀಕ್ ಅಂದ್ರೆ ಬೆಟ್ಟದ ತುದಿಯಲ್ಲಿ ಸ್ಟ್ರೇಂಜ್ ಆಗಿರುವಂತಹ ಲೈಟ್ಸ್ ಕಾಣುತ್ತಂತೆ. ಅಲ್ಲಿ ಯಾರೋ ನಿಂತಿರೋ ತರ ಒಂದು ಶ್ಯಾಡೋ ಕಾಣಿಸುತ್ತಂತೆ. ಅಂಡ್ ಮೇಲ್ಗಡೆ ಹಲವಾರು ಪಾಳ್ಬಿದ್ದಿರೋ ಮಂಟಪಗಳಿದೆಯಂತೆ. ಅದ್ರ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ಯಾರೋ ನಿಂತ್ಕೊಂಡು ಇವ್ರನ್ನ ಬಗ್ಗಿ ನೋಡ್ತಾ ಇರುವಂತಹ ಎನ್ಕೌಂಟರ್ಸ್ ಕೂಡ ಆಗಿದೆ. ಅಂಡ್ ಕತ್ಲಿಂದ ಸಡನ್ ಆಗಿ ಲೈಟ್ ಇವ್ರ ಕಡೆ ಪಾಸ್ ಆದಂಗೆ ರಿಪೋರ್ಟಿಂಗ್ಸ್ ಕೂಡ ಇಲ್ಲಿ ಆಗಿದೆ. ನಂಬರ್ 3, ಅನ್ಎಕ್ಸ್ಪ್ಲೇನ್ಡ್ ಆಕ್ಸಿಡೆಂಟ್ಸ್. ಈ ಒಂದು ಫೋರ್ಟ್ ಅಲ್ಲಿ ತುಂಬಾ ಎಕ್ಸ್ಪ್ಲೇನ್ ಮಾಡಕ್ ಆಗದಿರುವಂತಹ ಆಕ್ಸಿಡೆಂಟ್ಸ್ ಗಳು ಆಗಿದೆಯಂತೆ. ಮೇಲ್ ಹತ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಹಿಂದ್ಗಡೆಯಿಂದ ಬಂದು ಪುಷ್ ಮಾಡ್ದಂಗ ಆಗುತ್ತೆ, ಕೆಳಗಡೆ ಬೀಳ್ತಾರೆ. ಕೆಳಗಡೆ ಇಳಿಬೇಕಾದ್ರೆ ಯಾರೋ ಬಂದು ಕಾಲ್ ಎಳ್ದು ಹಲವಾರು ಟ್ರೆಕ್ಕರ್ಸ್ ಬಿದ್ದು ಪೆಟ್ ಮಾಡ್ಕೊಂಡಿರುವಂತಹ ಎಕ್ಸಾಂಪಲ್ಸ್ ಅಥವಾ ರಿಪೋರ್ಟಿಂಗ್ಸ್ ಕೂಡ ಇಲ್ಲಿ ಆಗಿದೆ. ಸೊ ಇಲ್ಲಿರುವಂತಹ ಎಲ್ಲಾ ರಿಪೋರ್ಟಿಂಗ್ಸ್ ಗಿಂತ ತುಂಬಾ ಮೋಸ್ಟ್ ಸ್ಕೇರಿಯಸ್ಟ್ ಅಂಡ್ ತುಂಬಾ ಕನ್ಸರ್ನಿಂಗ್ ರಿಪೋರ್ಟಿಂಗ್ ಅಂದ್ರೆ ಅದು ಅನ್ಎಕ್ಸ್ಪ್ಲೇನ್ಡ್ ಆಕ್ಸಿಡೆಂಟ್ಸ್. ಸೊ ಇಷ್ಟೊತ್ತು ನಾನು ನಿಮಗೆ ಈ ಒಂದು ಫೋರ್ಟ್ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಆಗಿರ್ಬೋದು, ಇದರ ಜಿಯೋಗ್ರಫಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಮತ್ತೆ ಇವಾಗಿನ ಕರೆಂಟ್ ಸಿಚುವೇಶನ್ ಇಲ್ಲಿ ಏನೇನು ನಡೀತಾ ಇದೆ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ವಿ. ಬಟ್ ಇಲ್ಲಿ ಈ ರೀತಿ ಆಗದ ಕಾರಣ ಏನು? ಈ ಕೋಟೆಯ ಇವತ್ತಿನ ಪರಿಸ್ಥಿತಿಗೆ ಹಲವಾರು ಕಾರಣಗಳಿದೆ ಅಂತ ಇಲ್ಲಿನ ಲೋಕಲೈಟ್ಸ್ ಹೇಳ್ತಾರೆ. ಅದರಲ್ಲಿ ಮೊದಲನೇದು ಈ ಜಾಗಕ್ಕೆ ಬಿದ್ದಿರುವಂತಹ ಶಾಪ ಅಥವಾ ಕರ್ಸ್. ಯೂಶಲಿ ಒಂದು ಆಳ್ವಿಕೆನ ಇನ್ನೊಬ್ರು ಕಿತ್ಕೊಂಡು ಆ ಡೈನಾಸ್ಟಿನ ಓವರ್ಟೇಕ್ ಮಾಡಿದಾಗ ಅಲ್ಲಿದ್ದಂತ ರಾಜ ಆಗಿರ್ಬೋದು, ಇಲ್ಲ ಅಲ್ಲಿದ್ದಂತ ಜನಕ್ಕೆ ಕಿರುಕುಳ ಕೊಟ್ಟಾಗ ಅವ್ರು ಹಾಕಿರುವಂತ ಶಾಪದಿಂದ ಆ ಒಂದು ಜಾಗಕ್ಕೆ ನೆಗೆಟಿವಿಟಿ ತಟ್ಟಿ ಅಲ್ಲಿ ಮೋರ್ ಆಫ್ ನೆಗೆಟಿವ್ ಈವೆಂಟ್ಸ್ ಕ್ರಿಯೇಟ್ ಆಗಕ್ಕೆ, ಇಲ್ಲ ನೆಗೆಟಿವ್ ವೈಬ್ಸ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಆಯ್ತು ಅಂತ ಇಲ್ಲಿನ ಲೋಕಲೈಟ್ಸ್ ನಂಬ್ತಾರೆ. ಅಂಡ್ ಇನ್ನ ಕೆಲವ್ರು ನಂಬೋದು, ನಾನು ಆಲ್ರೆಡಿ ಹೇಳಿರೋ ಹಾಗೆ ಈ ಕೋಟೆ ಹಲವಾರು ಯುದ್ಧಗಳನ್ನ ವಿಟ್ನೆಸ್ ಮಾಡಿದೆ. ಈ ಒಂದು ಕೋಟೆನ ಹಾಂಟ್ ಮಾಡ್ತಾ ಇರೋದು ಇದೇ ಯುದ್ಧಗಳಲ್ಲಿ ಸತ್ತಂತಹ ಸೋಲ್ಜರ್ಸ್. ಈ ಸೈನಿಕರಿಗೆ ಇನ್ನ ಮುಕ್ತಿನೇ ಸಿಕ್ಕಿಲ್ಲ. ಅವರು ಅಲ್ಲಿ ಆತ್ಮಗಳಾಗಿ ಅಲ್ದಾಡ್ಕೊಂಡು ಪ್ರೇತಾತ್ಮಗಳಾಗಿ ಬರೋರ್ಗೆಲ್ಲ ತೊಂದರೆ ಕೊಟ್ಕೊಂಡು ಈ ಒಂದು ಕೋಟೆನ ಹಾಂಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿನ ಲೋಕಲೈಟ್ಸ್ ಇವತ್ತಿಗೂ ನಂಬ್ತಾರೆ. ಚನ್ನರಾಯನ ದುರ್ಗದ ಕೋಟೆ ಬೆಳಿಗ್ಗೆ ಹೊತ್ತು ಎಷ್ಟು ಟ್ರೆಕ್ಕಿಂಗ್ಗೆ ಅಡ್ವೆಂಚರಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೋ, ಸಾಯಂಕಾಲ ಹೋಗ್ತಾ ಹೋಗ್ತಾ ಅದರದ್ದೇ ಆದಂಥ ಪ್ಯಾರನಾರ್ಮಲ್ ಆ್ಯಂಡ್ ಸ್ಪೂಕಿ ಎನ್ವೈರನ್ಮೆಂಟ್ಗೆ ಫೇಮಸ್ ಆಗಿದೆ. ಇದ್ರ ಬಗ್ಗೆ ಅಲ್ಲಿ ಹೋಗಿರುವಂತಹ ಟ್ರೆಕ್ಕರ್ಸ್ ಆ್ಯಂಡ್ ವಿಸಿಟರ್ಸ್ ಅಥವಾ ಲೋಕಲೈಟ್ಸ್ ಕೊಡುವಂಥ ಪಿಕ್ಚರ್ ನಮಗೆ ನಾವಲ್ಲಿ ಹೋದರೆ ಕೇಳಲು ಸಿಗುತ್ತೆ. ಸೊ ನೀವೇನಾದರೂ ಈ ಜಾಗಕ್ಕೆ ಹೋಗಬೇಕು ಅಥವಾ ನೀವೇನಾದ್ರು ಟ್ರೆಕ್ಕಿಂಗ್ ಎಂಥೂಸಿಯಸ್ಟ್ ಆಗಿದ್ದರೆ you know now where to visit. and ನೀವೇನಾದರೂ ಪ್ಯಾರನಾರ್ಮಲ್ ಎಂಥೂಸಿಯಾಸ್ಟ್ ಆಗಿದ್ರೆ ಐ ಡೋಂಟ್ ಹ್ಯಾವ್ ಟು ಸೇ ನಿಮ್ಗೆ ಏನು ಮಾಡಬೇಕು ಅಂತ ಆಲ್ರೆಡಿ ಗೊತ್ತು. ಬಟ್ ನೀವೇನಾದರೂ ಈ ಜಾಗನ ಆಲ್ರೆಡಿ ವಿಸಿಟ್ ಮಾಡಿ ಸ್ಟ್ರೇಂಜ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನೀವೇನಾದರೂ ಇಲ್ಲಿನ ಲೋಕಲೈಟ್ ಆಗಿದ್ದರೆ ಅಲ್ಲಿನ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿ. ವೆಲ್, ಮೈ ಮಿಸ್ಟೇಕ್ ಫ್ಯಾಮಿಲಿ, ಇದಾಗಿತ್ತು ಇವತ್ತಿನ ರಹಸ್ಯಕರವಾದಂಥ ಜಾಗದ ವಿಷಯ, ಚನ್ನರಾಯನ ದುರ್ಗದ ಫೋರ್ಟ್. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಮ್ಮಿಡಿಯೇಟ್ ಆಗಿ ಆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಸ್ಟೇ ವಿತ್ ರಹಸ್ಯ ವಿತ್ ಲಾಸ್ಯ, ವೆರ್ ಸೀಕ್ರೆಟ್ ಅವೇಟ್ಸ್.